ನಿಮ್ಮ ಕೈಯಲ್ಲಿ ಹಣ ನಿಲ್ಲದಿದ್ದರೆ ಏನು ಮಾಡಬೇಕು ಗೊತ್ತಾ? ಇಲ್ಲಿದೆ ಹಣದ ಸಮಸ್ಯೆಗೆ ಪರಿಹಾರ. ಸಾಕಷ್ಟು ಕಠಿಣ ಪರಿಶ್ರಮದ ನಂತರವೂ ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯದಿದ್ದರೆ ಅಥವಾ ನಿಮ್ಮ ಕೈಯಲ್ಲಿ ಹಣ ನಿಲ್ಲದಿದ್ದರೆ ನೀವು ಈ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಕೈಯಲ್ಲಿ ಹಣ ನಿಲ್ಲಬೇಕಾದರೆ ಏನು ಮಾಡಬೇಕು? ಹಣದ ಸಮಸ್ಯೆ ದೂರಾಗಿಸಿಕೊಳ್ಳುವುದು ಹೇಗೆ? ಎಷ್ಟೇ ಹಣ ಕೈಗೆ ಬಂದರೂ ಅದು ನಮ್ಮ ಬಳಿ ಉಳಿಯುವುದಿಲ್ಲ. ಹಣ ಬಂದಾಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗುತ್ತದೆ. ಹಣ ಬರುವ ಮೊದಲೇ ಅದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತು ನಿರಂತರ ಪರಿಶ್ರಮದ ನಂತರವೂ ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸದಿದ್ದರೆ ಮಾನಸಿಕ ಒತ್ತಡ ಪ್ರಾರಂಭವಾಗುತ್ತದೆ. ಸಾಕಷ್ಟು ಕಠಿಣ ಪರಿಶ್ರಮದ ನಂತರವೂ ನೀವು ಕೆಲಸದಲ್ಲಿ ಯಶಸ್ಸು ಪಡೆಯದಿದ್ದರೆ ಅಥವಾ ಮನೆಯಲ್ಲಿ ಹಣ ನಿಲ್ಲದಿದ್ದರೆ ಈ ಎಲ್ಲ ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನು ನೀಡಲಾಗಿದೆ. ಇದರಿಂದ ನೀವು ಒತ್ತಡದಂತಹ ಸಮಸ್ಯೆಗಳನ್ನು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರಾಗಿಸಿಕೊಳ್ಳಬಹುದು. ಹಣವನ್ನು ಉಳಿಸುವ ಪರಿಣಾಮಕಾರಿ ಮಾರ್ಗಗಳಿವು. 1. ಈ ದಿನ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಿಸಿ. ಪ್ರತಿ ತಿಂಗಳು ಬರುವ ಹುಣ್ಣಿಮೆ ದಿನಾಂಕದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮೊದಲು ಅರಳಿ ಮರಕ್ಕೆ ನೀರನ್ನು ನೀಡಿ ಮತ್ತು ಅಲ್ಲಿ ಕುಳಿತು 108 ಬಾರಿ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಿ. ಇದನ್ನು ಮಾಡುವುದರಿಂದ ಕ್ರಮೇಣ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಶಾಂತಿ ಉಳಿಯುತ್ತದೆ. ನೀವು ಲಕ್ಷ್ಮೀದೇವಿಯ ಯಾವುದೇ ಮಂತ್ರವನ್ನು ಜಪಿಸಬಹುದು ಅಥವಾ ನೀವು ಆಕೆಯ ಬೀಜ ಮಂತ್ರವನ್ನು ಕೂಡ ಜಪಿಸಬಹುದು. 2. ಇದರಿಂದ ಹಣದ ಸಮಸ್ಯೆ ದೂರ ಆಗುವುದು. 5 ತುಳಸಿ ಎಲೆಗಳು ಮತ್ತು 2 ಕೇಸರಿ ಬೀಜಗಳನ್ನು ಶನಿವಾರದಂದು ಪುಡಿ ಮಾಡಬೇಕು ಮತ್ತು ಅದರಲ್ಲಿ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಂತರ ಈ ಮಿಶ್ರಣವನ್ನು ನೀವು ಹಣ ಇಟ್ಟುಕೊಳ್ಳುವ ಪೆಟ್ಟಿಗೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಮನೆಯಲ್ಲಿ ಹಣ ಉಳಿಯಲು ಆರಂಭವಾಗುತ್ತದೆ. 3. ಹೀಗೆ ಮಾಡಿ. ಯಾವುದೇ ತಿಂಗಳಿನ ಶುಕ್ಲ ಪಕ್ಷದ ದಿನದಂದು ಹಣವನ್ನು ತೆಗೆದುಕೊಂಡು ನಾಣ್ಯವಾಗಿರಬಾರದು. ಅದರ ಮೇಲೆ ಕೆಂಪು ದಾರವನ್ನು ಕಟ್ಟಿಕೊಳ್ಳಿ ಮತ್ತು ರಾಧಾಕೃಷ್ಣನ ವಿಗ್ರಹದ ಹಿಂದೆ ಅಥವಾ ನಿಮ್ಮ ನೆಚ್ಚಿನ ಯಾವುದೇ ದೇವರ ವಿಗ್ರಹದ ಹಿಂದೆ ಇರಿಸಿ. ಇದರ ನಂತರ ನಿಮ್ಮ ಇಷ್ಟಾರ್ಥಗಳು ಈಡೇರುವಂತೆ ದೇವರಲ್ಲಿ ಬೇಡಿಕೊಳ್ಳಿ ಅಥವಾ ನಿಮ್ಮ ಆಶಯವನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಇಷ್ಟ ದೇವರ ಅಥವಾ ದೇವಿಯ ಪಾದಗಳ ಕೆಳಗೆ ಇರಿಸಿ ಮತ್ತು ನಿಮ್ಮ ಇಚ್ಛೆಯನ್ನು ದೇವರ ಬಳಿ ಹೇಳಿಕೊಳ್ಳಿ. ಇದನ್ನು ಮಾಡುವುದರಲ್ಲಿ ನೀವು ಒಂದೇ ಒಂದು ದಿನವನ್ನು ಕೂಡ ತಪ್ಪಿಸಬಾರದು. ಇದನ್ನು ಮಾಡುವ ಮೂಲಕ ದೇವರು ನಿಮ್ಮ ಆಸೆಯನ್ನು ಪೂರೈಸುತ್ತಾನೆ. ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಹಣವೂ ಸಹ ಉಳಿಯುತ್ತದೆ. ಅಕ್ಕಿಯಿಂದ ಹೀಗೆ ಮಾಡಿ. ಯಾವುದೇ ಶುಭ ಸಮಯದಲ್ಲಿ ಬೆಳಗ್ಗೆ ಬೇಗನೆ ಎದ್ದು 21 ಅಕ್ಕಿ ಧಾನ್ಯಗಳನ್ನು ಅರಿಶಿನದಲ್ಲಿ ಬೆರೆಸಿ ಅದನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಆಕೆಯನ್ನು ಪೂಜಿಸಿ. ಇದರ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಿಮ್ಮ ಆಸೆಯನ್ನು ಲಕ್ಷ್ಮೀ ದೇವಿಯ ಬಳಿ ಹೇಳಿಕೊಳ್ಳಿ. ನಂತರ ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿದ ಅಕ್ಕಿಯ ಗಂಟನ್ನು ನಿಮ್ಮ ಪರ್ಸ್ನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇದರಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ನೀವು ಬಳಸುವ ಅಕ್ಕಿಯು ತುಂಡಾಗಿರಬಾರದು ಮತ್ತು ಹಾಳಾಗಿರಬಾರದು. ಕಾಳಿಯನ್ನು ಪೂಜಿಸಿ. ಪ್ರತಿದಿನ ಮನೆಯಲ್ಲಿ
ಕಾಳೀ ದೇವಿಯನ್ನು ಪೂಜಿಸಿ ಮತ್ತು ಶುಕ್ರವಾರ ಕಾಳೀ ದೇವಸ್ಥಾನಕ್ಕೆ ಹೋಗಿ ಧೂಪ ದೀಪದ ನಂತರ ಭೋಗವನ್ನು ಅರ್ಪಿಸಿ. ಅಲ್ಲದೆ ಮಾತಾ ಕಾಳಿಯನ್ನು ಪೂಜಿಸಿದ ನಂತರ ನಿಮ್ಮ ಇಚ್ಛೆಯನ್ನು ಈಡೇರಿಸುವಂತೆ ಕೇಳಿಕೊಳ್ಳಿ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಪ್ರವೇಶಿಸುತ್ತದೆ. ಈ ಕಾರಣದಿಂದಾಗಿ ಮನೆಯಲ್ಲಿ ಪ್ರಗತಿ ಇರುತ್ತದೆ ಮತ್ತು ಹಣವು ಉಳಿಯಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.